ಹಲೋ. ಹಲೋ, ಆ, ನಮಸ್ತೆ. ನಮಸ್ತೆ, ಯಾರು ಫೋನ್ ಮಾಡಿದ್ದು? ನಾನು ಬೆಂಗಳೂರಿಂದ ಫೋನ್ ಮಾಡ್ತಾ ಇರೋದು. ಹಾಯ್ ಕರುನಾಡು ಚಾನಲ್ ಅವರು ಹೌದು ನಾವು. ಹೌದು ಹೌದು ಮೇಡಮ್, ಹೌದು ಹೇಳಿ. ಅಲ್ಲ, ಯಾವುದ್ರ ಬಗ್ಗೆ ಮಾತಾಡ್ಬೇಕು ನೀವು? ಇದೆ ಧರ್ಮಸ್ಥಳದ್ದು ಸೌಜನ್ಯ. ಮಾತಾಡಿ ಮೇಡಮ್, ಈಗ ಹೇಳಿ. ಸರ್, ಅದೇ ಏನಂದ್ರೆ ನಾನು ನವೆಂಬರ್ ಮೊನ್ನೆ 2023ನಲ್ಲಿ ಹಾ. ಧರ್ಮಸ್ಥಳಕ್ಕೆ ಹೋಗಿದ್ದೆ. ಓಕೆ. ಮೊದಲನೇದಾಗಿ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಕೆಲವ್ರು ಧರ್ಮಸ್ಥಳ ಅಂದ್ರೆ ನನ್ಗೆ ಗೊತ್ತಿರೋ ಹಾಗೆ ಕೆಲವ್ರು ವರ್ಷಕ್ಕೊಂದ್ಸತಿ ಹೋಗೇ ಹೋಗ್ತಾರೆ, ಕೆಲವ್ರು ಹೌದು. ತಿಂಗಳಿಗೆ ಹೋಗ್ತಾರೆ, ಕೆಲವ್ರು ವಾರಕ್ಕೆ ಹೋಗ್ತಾರೆ. ಹೌದು. ನಾನು ಆ ಥರ ರೆಗ್ಯುಲರ್ ವಿಸಿಟರ್ ಅಲ್ಲ. ನಾನು 2016 ಒಂದ್ಸತಿ ನನ್ನ ಅಮ್ಮನ ಜೊತೆ ಹೋಗಿದ್ದೆ. ಹಾ. ಅಲ್ಲಿ ರೂಮ್ ಎಲ್ಲ ಸಿಗೋದು ಸ್ವಲ್ಪ ಕಷ್ಟ ಆಗಿತ್ತು. ಹೌದು ಹೌದು. ಆಮೇಲೆ ಆಮೇಲೆ ಹೆಂಗೋ ಒಂದು ರೂಮ್ ಸಿಕ್ಕು, ಕಾಡಿಬೇಡಿ ಒಂದು ರೂಮ್ ಸಿಕ್ಕಿ, ಕೊನೆಗೆ ಈ ಸ್ನಾನದ ಮನೆ ಅಂದ್ರೆ ಒಂದು ಕಾಮನ್ ಇರ್ತಾರೆ ಇತ್ತು, ಅಲ್ಲೆಲ್ಲ ಮಾಡ್ತಿದ್ರು. ಹಾ. ಒಂಥರ ಹಿಂಸೆ ಆಗಿತ್ತು. ಅದ್ ಬಿಟ್ರೆ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಅದಾದ್ಮೇಲೆ ಆ ಕಡೆ ಹೋಗ್ಲೇ ಇಲ್ಲ. ಓಕೆ. ಈ ಸತಿ ನವೆಂಬರ್ 2023ನಲ್ಲಿ ಹೋಗೋ ಒಂದು ಪರಿಸ್ಥಿತಿ ಬಂತು. ಏನೋ ಮನ್ಸಿಗೆ ತುಂಬಾ ಏನೋ ಒಂದು ಪ್ರೇರಣೆ ಅಂತ ಹೇಳ್ತಾರಲ್ಲ ಕೆಲವು ಸತಿ, ಹೌದು ಹೌದು ಹೌದು. ಹೋಗ್ಲೇಬೇಕು ಅಂತ ಆಯ್ತು. ಆಮೇಲೆ ಈ ಸತಿ ನಾನು ಒಬ್ಳೆ ಹೋಗೋ ಪರಿಸ್ಥಿತಿ ಬಂತು. ಮನೇಲಿ ಯಾರು ಬರೋ ಸಂದರ್ಭದಲ್ಲಿ ಇರ್ಲಿಲ್ಲ. ಅದು ವೀಕ್ಡೇ ದಿನ. ನಾ ಹೇಳದ್ನಲ್ಲ, ಏನೋ ಒಂದು ಸಿಚುವೇಶನ್ ಹೆಂಗಿತ್ತು ಅಂದ್ರೆ, ಹಾ. ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಪ್ರಾರ್ಥನೆ ಸಲ್ಲಿಸಿ ಬರೋಣ, ನಾವೇ ದೇವ್ರನ್ನ ನೋಡ್ಕೊಂಡ್ ಅಂದ್ರೆ ಕೆಲವು ಈಗ ಮನೇಲೂ ದೇವ್ರು ಬರ್ತಾನೆ ನೆನ್ಸ್ಕೊಂಡ್ರೆ, ಭಕ್ತಿ ಹೌದು, ಇದ್ರೆ ಹೌದು. ಅಲ್ಲೇ ನಿಂತಲ್ಲೇ ದೇವ್ರು ಬರ್ಬೋದು. ಹೌದು ಹೌದು. ಆದ್ರೆ ಏನೋ ಒಂದ್ಸತಿ ಏನೋ ಒಂದ್ ಧರ್ಮಸ್ಥಳಕ್ಕೆ ಹೊಟ್ಟೋಗೋಣ ಅಂತ ಒಂದ್ ಮನ್ಸಿಗೆ ತುಂಬಾ ಸ್ಟ್ರಾಂಗ್ ಬಂತು ಆ ಟೈಮಲ್ಲಿ. ಹೌದು. ಏನೋ ಒಂದ್ ಸಂಕಲ್ಪ ಇತ್ತು. ಹಾ. 2023ನಲ್ಲಿ ಅದೇ ನವೆಂಬರ್ ಮೊನ್ನೆ ಜಸ್ಟ್ ಹಾ. ಹೊರಟೆ. ನಿಜ ಹೇಳ್ಬೇಕಂದ್ರೆ ನನ್ ಮನ್ಸಲ್ಲಿ ಒಂಥರ ಭಯ, ಒಬ್ಳೆ ಹೋಗ್ತಾ ಇದ್ದೀನಿ. ಸೌಜನ್ಯದ ಬಗ್ಗೆ ನಾನು ಜಾಸ್ತಿ ಫಾಲೋ ಮಾಡಿಲ್ಲ, ಬಟ್ ಬೇಜಾರಿತ್ತು ಈ ಹುಡುಗಿ ಹಿಂಗ್ ಆಯ್ತಲ್ಲ ಅಂತ. ಹಾ. ಮತ್ತೆ ಅಂತ ಧರ್ಮಸ್ಥಳದಲ್ಲಿ ಈ ತರ ಕೊಲೆ ಆಗಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಧರ್ಮಸ್ಥಳ ಅಂತ ಅಂದ್ರೆ ಮನ್ಸಿಗೆ ಬರೋದೆ ಹೆಸರಲ್ಲೇ ಅಷ್ಟು ಒಳ್ಳೆ ವೈಬ್ ಇದೆಯಲ್ಲ, ಧರ್ಮ ನಡೆಯುತ್ತೆ, ಏನೋ ಆಗಿರ್ಬೋದು ಬಿಡು ಅಂತ ಹಂಗೆಲ್ಲ ಧೈರ್ಯ ತಂದ್ಕೊಂಡೆ. ಯಾಕಂದ್ರೆ ಹೋಗ್ಬೇಕಿತ್ತಲ್ಲ. ಹೌದು ಹೌದು. ಮನ್ಸು ಎರಡ್ ತರ ಹೇಳತ್ತೆ. ಒಬ್ಳೆ ಹೋಗ್ಬೇಕಂದ್ರೆ ಸ್ವಲ್ಪ ರಿಸ್ಕ್, ಅಂದ್ರೆ ಸೇಫ್ಟಿ ಇಲ್ವಲ್ಲ ಸರ್, ಬೆಂಗಳೂರು ಇಲ್ಲ, ಇಂಡಿಯಾದ ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ ಬಿಡಿ. ಹೌದು 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 ಮೇಡಮ್. ಹಾಗಾಗಿ ಮನ್ಸಿಗೆ ಭಯ ಬಂತು. ಬಟ್ ಹಿಂಗೆ ಕೂತ್ರೆ ಎಲ್ಲೂ ಹೋಗಕ್ ಆಗಲ್ವಲ್ಲ. ನಾನ್ ಹೋಗ್ತಾ ಇರೋದು ದೇವ್ರ ದರ್ಶನ ಮಾಡೋದಿಕ್ಕೆ. ಹಾ. ಯಾಕಷ್ಟು ಹೆದರ್ಬೇಕು, ದೇವ್ರ ಮೇಲೆ ಭಾರ ಹಾಕಿ ಹೊರಟೆ ಬಿಡೋಣ ಅಂತ ಸರಿ ಅಂತ ಹೊರಟೆ. ಮತ್ತೆ ಈ 2016 ಇನ್ಸಿಡೆಂಟ್ ನೆನಪಾಯ್ತು. ಹಾ. ಲಾಸ್ಟ್ ಟೈಮ್ ಆದ್ರೂ ಅಮ್ಮ ನಾನು ಎಲ್ಲ ಇದ್ವಿ, ನಾವು ಕಾರಲ್ಲಿ ಹೋಗಿದ್ವಿ. ಹಾ. ಬಟ್ ಈ ಸತಿ ರಿಸ್ಕ್ ಆಗ್ಬೋದು ಒಬ್ಳೆ ಹೋದ್ರೆ ಅಂತ ಬುಕ್ ಮಾಡೋಣ ಅಂತ ಹೇಳಿ ರೂಮ್ ಎಲ್ಲ ನೋಡ್ದೆ. ಹಾ. ಮತ್ತೆ ಈ ಹೋಮ್ ಸ್ಟೇಗಳೆಲ್ಲ ಬುಕ್ ಮಾಡಕ್ ಸ್ವಲ್ಪ ಹೆದರಿಕೆ ನನಗೆ. ಅಷ್ಟು ಏನೋ ಒಂಥರ ಮೈಂಡಲ್ಲಿ ಒಂದು ಫಿಯರ್ ಇತ್ತು, ಅನ್ನೋನ್ ಫಿಯರ್ ಅಂತಾರಲ್ಲ, ಹೌದು ಹೌದು ಹೌದು. ಹೆಂಗ್ ಮಾಡಿದ್ರೆ ಏನೋ ಅಂತ ಹೇಳಿ ಸರಿ ಅಂತ ಅಂತೂ ಇಂತೂ